ಡೇಸ್ ನಮ್ಮ ಸುಜುಕಿ ಶೋಗನ್ ಬೋರ್ ಸೀಸ್ ಆಯಿತು. ಹೆಂಗಾಯ್ತಂದರೆ ಇವತ್ತು ಬೆಳಗ್ಗೆ ನನ್ನ ಫ್ರೆಂಡ್ನ ಕರೆಯೋಕ್ಕೆ ಹೋಗಿದ್ದೆ. ಹೋಗ್ತಾ ಇರುವಾಗ ಮುಂದೆ ಒಂದು R15 ಹಿಮಾಲಯನ್ ಇಬ್ಬರು ಸ್ವಲ್ಪ ಫಾಸ್ಟ್ ಹೋಗ್ತಾಯಿದ್ರು. ಒಂದು 90-95 ಸ್ಪೀಡಲ್ಲಿ ಹೋಗ್ತಾಯಿದ್ರು. ನಾನೇನು ಮಾಡಿದೆ, ಒಂದು 120 ಸ್ಪೀಡಲ್ಲಿ ಹೊಡೆದೆ ಓವರ್ಟೇಕ್ ಅವ್ರನ್ನ. ಹೊಡಿವಾಗ ಏನಾಯ್ತು ಅಂದರೆ ಫಿಸ್ಟಿನ್ ಹಂಗೆ ಸೀಸ್ ಆಯಿತು. ಫಿಸ್ಟಿನ್ ಹಂಗೆ ಟಪ್ ಅಂತ ಇಟ್ಕೊಂಡು ಸೌಂಡ್ ಬಂತು, ಪಟ್ ಅಂತ ಸೌಂಡ್ ಬಂದಿದ್ದ ತಕ್ಷಣ ನಾನು ಕ್ಲಚ್ ಇಟ್ಕೊಂಬಿಟ್ಟೆ. ಇಂಜನ್ ಬಂದು ಆಫ್ ಆಯಿತು. ಆಫ್ ಆದ ತಕ್ಷಣ ನನಗೆ ಗೊತ್ತು ಮೊದಲೇ ಒಂದು ಸತಿ ಈ ಥರ ಸೀಸ್ ಆಗಿತ್ತು. ಆದರೆ ಹಂಗೆ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾಯಿದ್ದೆ, ಹಂಗೆ ಓಡಿಸ್ಕೊಂಡು ಹೋಗ್ತಾಯಿದ್ದೆ. ಸೌಂಡ್ ಜಾಸ್ತಿ ಆಗಿಬಿಟ್ಟಿತ್ತು. ಈ ಟೈಮ್ ಅದಕ್ಕೆ ಇಟ್ಕೊಂಡಿದ್ದ ತಕ್ಷಣ ಗಾಡಿ ಆಫ್ ಆಯ್ತಲ್ಲ, ಹಂಗೆ ಬಿಟ್ಬಿಟ್ಟು ತಳ್ಕೊಂಡು ಹೋಗಿದ್ದೆ. ಸ್ವಲ್ಪ ದೂರ ತಳ್ಕೊಂಡು ಹೋಗಿದ್ದೆ. ಪಕ್ಕದಲ್ಲಿ ಒಂದು ಗ್ಯಾರೇಜ್ ಇತ್ತು. ಆ ಗ್ಯಾರೇಜ್ ಹತ್ರ ಹೋಗ್ಬಿಟ್ಟು ಸೀಸ್ ಆಗೈತಮ್ಮ, ಸ್ವಲ್ಪ ಆಯಿಲ್ ಕುಡ್ಸಮ್ಮ ಅಂತ ಹೇಳಿದೆ ಹುಡುಗನ ಹತ್ರ, ಗ್ಯಾರೇಜ್ ಹುಡುಗನ ಹತ್ರ. ಅವನು ಕಾರ್ಪೊರೇಟ್ರಲ್ಲಿ ಕುಡ್ಸೋದು ಹೆಂಗೆ ಕುಡ್ಸೋದು ಅಂತ ಗೊತ್ತೇನೋ ನಿಂಗೆ ಕಾರ್ಪೊರೇಟ್ರಲ್ಲಿ ಅಂತ ಕೇಳಿದೆ. ಇಲ್ಲ ಅಣ್ಣ ನಂಗೆ ಗೊತ್ತಿಲ್ಲ ಅಂದ. ಮತ್ತು ಸ್ಪಾರ್ಕ್ ಪ್ಲಗ್ ಬಿಚ್ಚಿಬಿಟ್ಟು ಹಂಗೆ ಕುಡಿಸ್ದ ಅವನೇ. ನಾನು ಹೇಳೇ ಇಲ್ಲ, ಸ್ಪಾರ್ಕ್ ಪ್ಲಗ್ ಬಿಚ್ಚಿಬಿಟ್ಟು ಇಲ್ಲಿಂದ ಹಾಕ್ತೀನಿ ಅಂದ. ಸರಿ ಹಾಕು ಅಂತ ಹೇಳ್ಬಿಟ್ಟು ಹಾಕಿದ ಮೇಲೂ ಸ್ಪಾರ್ಕ್ ಪ್ಲಗ್ ಹಾಕೋದು ಮುಂಚೆ ಆಯಿಲ್ ಕುಡಿಸ್ಬಿಟ್ಟು ಸ್ವಲ್ಪ ಕಿಕ್ಕು ಒಂದು 5-6 ಕಿಕ್ ಹೊಡಿಯೋಣ ಅಂದ. ಹೊಡೆದೆ. ತಿರ್ಗಾ ಆಮೇಲೆ ಸ್ಪಾರ್ಕ್ ಪ್ಲಗ್ ಹಾಕಿದ್ದ. ತಿರ್ಗಾ ಸ್ಟಾರ್ಟ್ ಮಾಡಿಬಿಟ್ಟು ಒಂದು 5 ನಿಮಿಷ ರನ್ನಿಂಗಲ್ಲಿ ಬಿಟ್ಟಿದ್ದೆ. ಆದರೆ ಸೌಂಡು ಅಷ್ಟೊಂದು ನಾಯ್ಸ್ ಬರಲಿಲ್ಲ. ಸೀಸ್ ಆಗಿದ್ರೆ ಪಟ್ ಕಡ ಅಂತ ಹೊಡ್ಕೊಳ್ಳೋದು ಗೊತ್ತಾ, 2 ಸ್ಟ್ರೋಕಲ್ಲ ಹಂಗೆ ಹೊಡ್ಕೊಳ್ಳೋದು ಜಾಸ್ತಿ ಸೌಂಡು. ಆದರೆ ಆ ಥರ ಹೊಡ್ಕೊಳ್ಳಿಲ್ಲ. ಅವನು ಹೆಡ್ಡಲ್ಲಿ ಆಯಿಲ್ ಹಾಕಿದ್ದಕ್ಕೆ ಏನೋ ಗೊತ್ತಿಲ್ಲ, ಫಿಶಿನಿಗೆ ಇಲ್ದಿರೋದಕ್ಕೆ ಸೌಂಡ್ ಕಮ್ಮಿ ಆಗೈತೆ ಏನೋ ಗೊತ್ತಿಲ್ಲ. ನೋಡಬೇಕು, ಸ್ವಲ್ಪ ಹೊತ್ತು ಓಡಿಸಿ ನೋಡಿದ್ರೆ ಗೊತ್ತಾಗತ್ತೆ. ನಾನು ಹಂಗೆ ಸ್ವಲ್ಪ ಒಂದು 10 ಕಿಲೋಮೀಟ್ರ್ ಓಡಿಸ್ಕೊಂಬಂದ್ಬಿಟ್ಟೆ ತಿರ್ಗಾ ರೆಡಿ ಆಯಿಲ್ ಹಾಕ್ಬಿಟ್ಟು. ಸೌಂಡ್ ಅಷ್ಟೊಂದು ಏನು ಬರ್ತಾಯಿಲ್ಲ, ಸ್ವಲ್ಪ ಕಮ್ಮಿನೇ ಬರ್ತೈತೆ. ಲೇತಲ್ಲಿ ಹೋಗಿ ಮಾಡ್ಕೊಂಬಂದೆ. 1.25ನೇ ಮೊದಲೇ ಒಂದು ಸಾತಿ ಆಗೈತೆ. ಇದರಲ್ಲಿ ಇನ್ನೊಂದು ಬೋರ್ ಮಾಡಿದ್ನಲ್ಲ ಚಾಮುಂಡೇಶ್ವರಿ ಲೋಟಲ್ಲಿ, ಅದರಲ್ಲಿ ಏನಾಗಿತ್ತು ಅಂದರೆ ಫಿಶಿಂಗ್ ರಿಂಗ್ ಕಟ್ಟಾಗಿತ್ತು. ಮೊದಲು ವೀಡಿಯೋ ನೋಡಿರ್ತೀರಾ, ಫಸ್ಟ್ ವೀಡಿಯೋಲ್ಲೇ. ಅದು ರಿಂಗ್ ಕಟ್ಟಾಗಿಬಿಟ್ಟು ತಿರ್ಗಾ ಲೇತ್ ಹೋಗಿ ನಾನೇ ತೊಗೊಂಡೋಗಿ ಬೋರ್ ಮಾಡ್ಕೊಂಬಂದಿರೋದು. ಮಾಡ್ಕೊಂಬಂದು ಸಖತ್ ಪಿಕಪ್ ಮಾಡಿ ಕಮ್ಮಿನೇ ಹೇಳಕ್ಕೆ ಹೋಗ್ಬಾರ್ದು ಗುರು, ಅಷ್ಟು ನೀಟಾಗಿ ಮಾಡಿದ್ರು ಗುರು ಬೋರು. ಹಂಗೆ ಚಚ್ತಾಯಿತ್ತು ಗಾಡಿ. ಇದಕ್ಕೆ ಮುಂಚೆ ಕೂಡ ಒಂದು ಸತಿ ಮಾಡಿದರು, ಅವಾಗ ಕೂಡ ಅಷ್ಟೊಂದಿಲ್ಲ. ಆದರೆ ಕಡ ಅಂತ ಒಂದು ಸೌಂಡ್ ಬರುತ್ತೆ ಗೊತ್ತಾ, ಎಲ್ಲ ಹೇಳ್ತದಲ್ಲ ಶೋಗನಲ್ಲಿ ಬೋರ್ ಮರ ಒಂದು ನಾಯ್ಸ್ ಬರುತ್ತಂತ. ಆ ನಾಯ್ಸ್ ಬರಲಿಲ್ಲ ಇದರಲ್ಲಿ. ಏನು ಮಾಡೋದು ಇವಾಗ, ತಿರ್ಗಾ ಸೀಸ್ ಆಯ್ತು ಇವಾಗ. ಆದರೆ ಸೌಂಡ್ ಅಷ್ಟೊಂದು ಇಲ್ಲ. ಬೇಕಾದ್ರೆ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ ನೋಡಿ ಸೌಂಡ್ ಹೆಂಗೈತಂತ. ಸೀಸ್ ಆಗಿದ್ರೆ ಹೆಂಗೆ ಸೌಂಡ್ ಬರುತ್ತಲ್ಲ ಆ ಥರ ಸೌಂಡ್ ಬರ್ತಾಯಿಲ್ಲ ನೋಡಿ. ನೀವೇ ನೋಡಿದ್ರಾ, ಸೌಂಡ್ ಅಷ್ಟೊಂದು ಬರ್ತಾಯಿಲ್ಲ. ಓಡಿಸ್ಬೋದು, ಎಷ್ಟು ದಿನ ಬರುತ್ತೋ ಅಷ್ಟು ದಿನ ಓಡಿಸ್ತೀನಿ. ಮತ್ತು ಪಿಕಪ್ ಏನಾರ ಕಮ್ಮಿ ಆಗಿಬಿಟ್ರೆ ರೆಡಿ ಮಾಡಲೇಬೇಕು. ಸೌಂಡ್ ಬರಲಿಲ್ಲ ಅಂದ್ರೂ ಪಿಕಪ್ ತುಂಬ ಕಮ್ಮಿ ಇದ್ದರೆ ರೆಡಿ ಮಾಡಲೇಬೇಕು. ನಾನು ಸೀಸ್ ಆಗೈತೆ ಅಂದ್ಬಿಟ್ಟು ತಿರ್ಗಾ ಸ್ಪೀಡ್ ಓಡ್ಸೋಕ್ಕೆ ಹೋಗಲಿಲ್ಲ. ಒಂದು 30 ಸ್ಪೀಡಲ್ಲಿ ತಿರ್ಗಾ ಓಡಿಸ್ಕೊಂಡು ಬಂದುಬಿಟ್ಟೆ ತಿರ್ಗಾ ರಿಟರ್ನ್ ನನ್ನ ಫ್ರೆಂಡ್ನ ಕರ್ಕೊಂಡು. ನೋಡೋಣ ಹೆಂಗೆ ಬರ್ತದಂತ ಸ್ವಲ್ಪ ದಿನ. ಸೌಂಡ್ ಜಾಸ್ತಿ ಬಂದರೆ ನೆಕ್ಸ್ಟ್ ಡೇಲಿ ನೋಡೋಣ, ಹಾಕ್ತೀನಿ ವೀಡಿಯೋ ಮಾಡಿ. ಓಕೆ ಡ್ರೆಸ್ ಬಾಯ್.